ಡಿಯರ್ ಫ್ರೆಂಡ್ಸ್, ನೋಡಿ ನನ್ನ ಹತ್ರ ಒಂದು ಬ್ಲೂಟೂತ್ ಕಿಟ್ ಇದೆ. ಇದು ನೋಡಿ, USB, TFT, ಆ್ಯಕ್ಸ್, FM ಸಪೋರ್ಟ್ ಮಾಡುತ್ತೆ. ವಿತ್ ಬ್ಲೂಟೂತ್ ಇದೆ ಇದರಲ್ಲಿ. ನೋಡಿ, ಇದು ಬ್ಲೂಟೂತ್ ಇದೆ. ಮತ್ತು ನನ್ನ ಹತ್ರ ಒಂದು ಆಡಿಯೋ ಬೋರ್ಡು ಸಹ ಇದೆ. ಇವೆರಡನ್ನು ಕನೆಕ್ಷನ್ ಮಾಡಿ ನಾವು ಇವತ್ತು ಒಂದು ಆಡಿಯೋ ಸಿಸ್ಟಮ್ನ ರೆಡಿ ಮಾಡೋಣ, ಮನೆಯಲ್ಲೇ ರೆಡಿ ಮಾಡೋಣ. ನೋಡಿ, ನಂತರ ಸ್ಪೀಕರ್ ಇದೆ. ನೋಡಿ, ಇದು 8 ohms 5 volts ಇದು ಸ್ಪೀಕರ್ ಇದೆ. ಇದು 8 volts 5 ohms 2 tier ಇದೆ. ನೋಡಿ, ಇವತ್ತು ನಮ್ಮ ಹತ್ರ ಈ ಸ್ಪೀಕರ್ ಇದೆ. ಈ ಸ್ಪೀಕರ್ನ ಇದಕ್ಕೆ ಕನೆಕ್ಷನ್ ಮಾಡಿ, ಆಡಿಯೋ ಬೋರ್ಡ್ಗೆ ಕನೆಕ್ಷನ್ ಮಾಡಿ, ಈ ಬ್ಲೂಟೂತ್ ಮುಖಾಂತರ ನಾವು ಇವತ್ತು ಮನೆಯಲ್ಲೇ ಒಂದು ಆಡಿಯೋ ಸಿಸ್ಟಮ್ನ ರೆಡಿ ಮಾಡೋಣ. ನೋಡಿ, ಇದು IC ಬಂದು TDA 7297 ಇದೆ. ಇದು ಆಡಿಯೋ IC. ಇದು 5 volt ರೆಗ್ಯುಲೇಟರ್ ಇದೆ. ನೋಡಿ, ಫೋಕಸ್ ಆಗುತ್ತಾ? 7805 5 volts ರೆಗ್ಯುಲೇಟರ್ ಇದೆ. ನೋಡಿ, ಇದು ಕೆಪಾಸಿಟ್ರು. ನೋಡಿ, ಇವತ್ತು ಈ ಬೋರ್ಡ್ನ ಈ ಬ್ಲೂಟೂತ್ಗೆ ಕನೆಕ್ಟ್ ಮಾಡಿ ಇದರಿಂದ ನಾವು ಆಡಿಯೋ ಸಿಸ್ಟಮ್ನ ರೆಡಿ ಮಾಡೋಣ. ಬನ್ನಿ, ನಮಗೆ ಒಂದು ಫಸ್ಟು ಆಡಿಯೋ ಬೋರ್ಡ್ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇದು ನಮಗೆ ಈ ಥರದ ಒಂದು ಸಾಕೆಟ್ ಬೇಕಾಗುತ್ತೆ. ಯಾಕೆಂದರೆ ನಾನು ಅಡಾಪ್ಟ್ರ್ ಮುಖಾಂತರ ಇದು ರನ್ ಮಾಡ್ತೀನಿ. ನೋಡಿ, ಈ ಥರ ಸಾಕೆಟ್ ಬೇಕಾಗುತ್ತೆ. ನೋಡಿ, ಇದು ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಈ ಸಾಕೆಟ್ನ ನೋಡಿ, ಇವಾಗ ಸಾಲ್ಡ್ರಿಂಗ್ ಮಾಡೋಣ. ನೋಡಿ, ಪಾಸಿಟಿವ್ ಕನೆಕ್ಷನ್ ಆಯಿತು. ಇವಾಗ ನೆಗೆಟಿವ್ ಕನೆಕ್ಷನ್ ಮಾಡೋಣ. ನೋಡಿ, ನೆಗೆಟಿವ್ ಕನೆಕ್ಷನ್ ಆಯಿತು. ಪವರ್ ಇನ್ಪುಟ್ ಇದರಿಂದ ಇದಕ್ಕೆ ಇನ್ಪುಟ್ ಬರುತ್ತೆ. ಪವರ್ ಇನ್ಪುಟ್ ರೆಡಿ ಆಯಿತು. ಇವಾಗ ನಾವೇನು ಮಾಡೋಣ, ಇನ್ನೂ ಒಂದು ಸ್ವಲ್ಪ ವೈರ್ ತೊಗೊಳ್ಳೋಣ. ನೋಡಿ, ಈ ಥರ ವೈರ್ ತೊಗೊಂಡಿದ್ದೀನಿ ನಾನು. ನೋಡಿ, ಇದರಲ್ಲಿ ಬ್ಲ್ಯಾಕ್, ರೆಡ್ ಇದೆ. ಇವೆರಡನ್ನು ಆಡಿಯೋ ಔಟ್ಪುಟ್ ತೊಗೊಳ್ಳೋಣ. ಆಡಿಯೋ ಔಟ್ಪುಟ್ಟು ಮತ್ತು ಪವರು ಎರಡು ಇದು ಮಾಡೋಣ. ಇದರಿಂದ ಪವರ್ ಔಟ್ಪುಟ್ ಆಗುತ್ತೆ, ಆಡಿಯೋ ಇನ್ಪುಟ್ ಬರುತ್ತೆ ಇದಕ್ಕೆ. ಓಕೆನಾ? ಇವಾಗ ಪವರ್ ಔಟ್ಪುಟ್ ಎಲ್ಲಿಂದ ತೊಗೊಳ್ಳೋದು ಅಂದರೆ, ಇಲ್ಲಿ 5 volts ರೆಗ್ಯುಲೇಟರ್ ಇದೆಯಲ್ಲ, ಇದರಿಂದ ನಾವು ಇದು ಪವರ್ ಔಟ್ಪುಟ್ ತೊಗೊಳ್ಳೋಣ. ನೋಡಿ, ನೋಡಿ, ಗ್ರೌಂಡ್ ಕನೆಕ್ಟ್ ಆಯಿತು. ಪಾಸಿಟಿವ್ ಆಯಿತು. ಇದು ಆಡಿಯೋ ಬೋರ್ಡ್ಗೆ ಈ ಬ್ಲೂಟೂತ್ಗೆ ಪವರ್ ಇನ್ಪುಟ್ ಆಗುತ್ತೆ. ಈಗ ಆಡಿಯೋ ಇದಕ್ಕೆ ಇನ್ಪುಟ್ ಕೊಡಬೇಕು. ನೋಡಿ, ಇದು ನೋಡಿ, ಲೆಫ್ಟ್, ನೋಡಿ, ಇದು ಆಡಿಯೋ ಇನ್ಪುಟ್ ಇದೆಯಲ್ಲ, ಲೆಫ್ಟ್. ನೋಡಿ, ಬ್ಲೂಟೂತ್ ಸೆಟಪ್ ಕಂಪ್ಲೀಟಾಗಿ ರೆಡಿಯಾಗಿದೆ. ಇದು ಪವರ್ ಕನೆಕ್ಷನ್ ಇದೆ. ಇದು ಲೆಫ್ಟ್ ಚಾನಲ್, ಇದು ರೈಟ್ ಚಾನಲ್ ಇದೆ. ಓಕೆನಾ? ಇವಾಗ ಇದು ಬ್ಲೂಟೂತ್ ಎಲ್ಲ ಕನೆಕ್ಷನ್ ಆಗಿದೆ. ನೋಡಿ, ಪ್ರಾಪರಾಗಿ ಆಗಿದೆ. ನೋಡಿ, ಪ್ರಾಪರಾಗೆಲ್ಲ ಕನೆಕ್ಷನ್ ಆಗಿದೆ. ನೋಡಿ, ಸಿಸ್ಟಮ್ ಎಲ್ಲ ಕನೆಕ್ಟ್ ಆಯಿತು. ಇದು ರೈಟ್ ಚಾನಲ್ ಇದೆ, ಇದು ಲೆಫ್ಟ್ ಚಾನಲ್. 2 ಸ್ಪೀಕರ್ ಕನೆಕ್ಟ್ ಮಾಡಿದ್ದೀನಿ. ಇದು ಇವಾಗ ಪವರ್ ಕನೆಕ್ಷನ್ ಆಗ್ತಾಯಿದ್ದೀನಿ. ನನ್ನ ಹತ್ರ 12 volts ಅಡಾಪ್ಟರ್ ಇದೆ. ನೋಡಿ, ಕನೆಕ್ಟ್ ಮಾಡ್ತಾಯಿದ್ದೀನಿ. ಕನೆಕ್ಟ್ ಮಾಡಿ ನೋಡಿ, ಕನೆಕ್ಷನ್ ಮಾಡಿದ ತಕ್ಷಣ ಆಡಿಯೋ ಸೌಂಡ್ ಎಲ್ಲ ಬರ್ತಾಯಿದೆ. ನೋಡಿ, ಹಮ್ಮಿಂಗ್ ಇದೆಲ್ಲ ಬರ್ತಾಯಿದೆ. ನೋಡಿ, ಇವಾಗ FM ಹಾಕ್ತೀನಿ.
FM mode. ನೀವು ಕನ್ನಡ ಪದ ಕೇಳಿಲ್ಲ, ಅದಾದ್ಮೇಲೆ ನ್ಯೂಸು ರೇಡಿಯೋ ಇದೆಲ್ಲ ಆಕ್ಟಿವ್ ಮಾಡಿದ್ರಿ ನೀವು. ರೇಡಿಯೋ ಅನ್ನಕ್ ಮತ್ತೆ ಏನಂತಾರೆ ಗೊತ್ತಿಲ್ಲ. ಆಕಾಶವಾಣಿ ಅಂತಾರೆ, ಗೊತ್ತಿಲ್ಲ ಅದರಲ್ಲಿ. ಕರೆಕ್ಟ್ ಅಲ್ಲ, ಆಕಾಶವಾಣಿ ಆಯ್ತು ನೋಡಿ. ಆಡಿಯೋನ ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇಲ್ಲಿ ಕನೆಕ್ಷನ್ ಮಾಡ್ತೀನಿ ನೋಡಿ. ಇವಾಗ ಕನೆಕ್ಷನ್ ಕೊಡ್ತೀನಿ. ಕನೆಕ್ಷನ್ ಕೊಟ್ಟಿದ್ದೀನಿ ನೋಡಿ. ಆಡಿಯೋ ಬರ್ತಾ ಇದೆ. ನೋಡಿ ಆಡಿಯೋ ಬರುತ್ತೆ ನೋಡಿ. UX ಮೋಡ್ ಬರುತ್ತೆ, ಬ್ಲೂಟೂತ್ ಬರ್ತಾ ಇದೆ, FM ಬರ್ತಾ ಇದೆ ನೋಡಿ. ಅದು ಸ್ಟಾರ್ಟಿಂಗ್ ಟ್ಯೂನ್ ಆಗಬೇಕಾಗುತ್ತೆ ಚೆನ್ನಾಗಿ ಬರೋದಕ್ಕೆ ನೋಡಿ. ಬರ್ತಾ ಇದೆ ನೋಡಿ, ಸೌಂಡು ಕೇಳಿಸ್ತಾ ಇದೆಯಾ ನೋಡಿ. ಈ ಥರ ಎಲ್ಲ ಬರ್ತಾ ಮತ್ತೆ ಬರ್ತಾ ಇದೆ, ಕೇಳಿಸ್ಕೊಳ್ಳಿ. ಇದು ಲೆಫ್ಟ್ ಚಾನಲ್ ಬರ್ತಾ ಇದೆ, ಇದು ರೈಟ್ ಚಾನಲ್ ಸೌಂಡ್ ಬರ್ತಾ ಇದೆ, ಕೇಳಿಸ್ಕೊಳ್ಳಿ. ಫುಲ್ಲು ಪವರ್ಫುಲ್ ಇದೆ. ಈ ಐಸ್ ಇದೆಯಲ್ಲ ಫುಲ್ಲು ಪವರ್ಫುಲ್ ಇದೆ. ಇದು ಫುಲ್ ವಾಲ್ಯೂಮ್ ಕೊಟ್ಟರೆ ಇನ್ನೂ ಸಖತ್ತಾಗಿ ಸೌಂಡ್ ಬರುತ್ತೆ. ಇನ್ನು ದೊಡ್ಡ ದೊಡ್ಡ 10 ಇಂಚ್ ಗಂಟ ಸ್ಪೀಕರ್ಸ್ ಎಲ್ಲ ಯೂಸ್ ಮಾಡ್ಬೋದು ಈ ಬೋರ್ಡಲ್ಲಿ. ಕೆಪಾಸಿಟಿ ತುಂಬ ಹೆವಿ ಇದೆ ಇದು. ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಮನೆಯಲ್ಲಿ ಆಡಿಯೋ ಸಿಸ್ಟಮ್ ಹೆಂಗೆ ರೆಡಿ ಮಾಡ್ಕೋಬೋದು ಅಂತ ಇದನ್ನು ತಿಳ್ಕೊಂಡ್ರಲ್ಲ. ಓಕೆ ಫ್ರೆಂಡ್, ಥ್ಯಾಂಕ್ ಯು. ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಬೆಲ್ ಐಕನನ್ನು ಒತ್ತಿ. ನನ್ನ ಬರೋ ಎಲ್ಲ ವಿಡಿಯೋನೂ ನಿಮಗೆ ತಪ್ಪದೇ ನೋಟಿಫಿಕೇಷನ್ ಬರುತ್ತೆ.